ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, ಸತ್ಯಕ್ಕ, ಕಾಳೆವ್ವ, ಉರಿಲಿಂಗ ಪೆದ್ದಿ ಇಂಥವರೆಲ್ಲ ಲೋಕಕ್ಕೆ ಬೆಳಕು ನೀಡುವಂತಹ ಒಂದು ಪುಣ್ಯದ ಕಾರ್ಯಗಳನ್ನು ಮಾಡಿದವರು. ಇವರ ಸಾಲಿನಲ್ಲಿ ಎದ್ದು ತೋರುವ ವ್ಯಕ್ತಿತ್ವ ಅಂದರೆ ಚನ್ನಬಸವಣ್ಣನವರು. ಅಂತಹ ಒಬ್ಬ ಮಹಾನ್ ಶರಣ ಚನ್ನಬಸವಣ್ಣನವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇದಕ್ಕೆ ಕಾರಣ ಅವರ ಅರಿವು ಮತ್ತು ಆಚಾರ, ನಡೆ, ನುಡಿಯಲ್ಲಿದ್ದ ಹೊಂದಾಣಿಕೆ. ನಡೆದಂತೆ ನುಡಿಯುವವರನ್ನ, ನುಡಿದಂತೆ ನಡೆಯುವವರನ್ನ ಲೋಕದ ಜನರು ಮೆಚ್ಚಿಕೊಳ್ಳುವುದು ಅಷ್ಟಕ್ಕಷ್ಟೇ. ಮೆಚ್ಚಲಿ ಎಂದು ಅವರ ಭಾವನೆಗಳಿಗೆ ಅನುಗುಣವಾಗಿ ಬದುಕಿದವರಲ್ಲ ಶರಣರು. ಬದಲಾಗಿ ಮನ ಮೆಚ್ಚುವ, ಮನದೊಡೆಯ ಮಹಾದೇವ ಮೆಚ್ಚುವ ಹಾಗೆ ನಡೆದುಕೊಂಡವರು. ಈ ನೆಲದಲ್ಲಿಯೇ ಅವರ ವಚನಗಳು ಕೂಡ ಗಮನಾರ್ಹವಾಗಿದೆ. ಸಂಘ ಪರಿತ್ಯಾಗವ ಮಾಡಿದ ಶಿವಶರಣರ ಲೋಕದ ಸಂಸಾರಿಗಳಂತೂ ಮೆಚ್ಚುವರಯ್ಯ. ಊರೊಳಗಿರ್ದಡೆ ಸಂಸಾರಿ ಎಂಬರು, ಅಡವೆಯೊಳಗಿರ್ದಡೆ ಮೃಗನೆಂಬರು, ಹೊನ್ನ ಬಿಟ್ಟೆಡೆ ದರಿದ್ರನೆಂಬರು, ಹೆಣ್ಣ ಬಿಟ್ಟೆಡೆ ನಪಂಸಕನೆಂಬರು, ಮಣ್ಣ ಬಿಟ್ಟೆಡೆ ಪೂರ್ವಕರ್ಮಿ ಎಂಬರು, ಮಾತನಾಡದಿರ್ದಡೆ ಮೂಗನೆಂಬರು, ಮಾತನಾಡಿದಡೆ ಜ್ಞಾನಿಗೇಕಯ್ಯ ಮಾತೆಂಬರು, ನಿಜವ ನಾಡಿದಡೆ ನಿಷ್ಠೂರಿ ಎಂಬರು, ಸಮತೆಯ ನಾಡಿದಡೆ ಅಂಜುವನೆಂಬರು. ಇದ ಕಾರಣ ಕೂಡಲ ಚೆನ್ನ ಸಂಗಯ್ಯ, ನಿಮ್ಮ ಶರಣರ ಲೋಕದಿಚ್ಛೆಯ ನುಡಿಯ, ಲೋಕದಿಚ್ಛೆಯ ನಡೆಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ವಚನದಲ್ಲಿ. ಈ ಶಿವಶರಣರು ಯಾವುದಕ್ಕೂ ಅಂಟಿಕೊಂಡವರಲ್ಲ, ನೀರಿನಲ್ಲಿರುವ ಕಮಲದೋಪಾದಿಯಲ್ಲಿ ಬಾಳಿದವರು. ಅಂಥವರನ್ನ ಲೋಕದ ಜನರು ಮೆಚ್ಚುವುದು ವಿರಳ. ಅವರು ಏನೇ ಮಾಡಿದರೂ ಅದಕ್ಕೊಂದು ಕೊಂಕು ನುಡಿಯದಿದ್ದರೆ ಕೆಲವರಿಗೆ ಉಂಡ ಅನ್ನ ಕರಗುವುದಿಲ್ಲ. ಹಾಗಾಗಿ ಲೇವಡಿ ಮಾಡುವಲ್ಲೇ ವಿಕೃತ ಸಂತೋಷ ಅನುಭವಿಸುವರು. ಇದು ಆ ಕಾಲಕ್ಕೂ ಕೂಡ ಸತ್ಯ, ಈ ಕಾಲಕ್ಕೂ ಕೂಡ ಅದು ಸತ್ಯ. ಅದಕ್ಕೆ ಕೊನೆಯಲ್ಲಿ ಚನ್ನಬಸವಣ್ಣನವರು ಹೇಳ್ತಾರೆ, ಶಿವನನ್ನು ನಂಬಿದ ಶರಣರ ಲೋಕದಿಚ್ಛೆಯಂತೆ ನುಡಿಯುವುದಿಲ್ಲ, ಲೋಕದಿಚ್ಛೆಯಂತೆ ನಡೆಯುವುದಿಲ್ಲ. ಅವನಿಗೆ ಮುಖ್ಯವಾದುದು ತನ್ನ ಮನ ಮೆಚ್ಚುವಂತೆ, ಮನದೊಡೆಯ ಮಹಾದೇವ ಮೆಚ್ಚುವಂತೆ ನಡೆಯುವುದು. ಅವರು ಲೋಕದ ಜನರಂತೆ ಮಾತನಾಡುವವರಲ್ಲ, ಲೋಕದ ಜನರಂತೆ ಬದುಕುವವರಲ್ಲ. ಅವರ ಬದುಕು ಬಹು ವಿಶಿಷ್ಟವಾದುದು. ಚನ್ನಬಸವಣ್ಣನವರು ಅನುಭವ ಮಂಟಪದ ಸದಸ್ಯರಲ್ಲೇ ಅತ್ಯಂತ ಕಿರಿಯರಾಗಿದ್ದವರು. ಬಹುಶಃ 10-24 ವರ್ಷದೊಳಗಿನ ತರುಣರಿರಬೇಕು. ಆದರೆ ಅರಿವು ಮತ್ತು ಅನುಭವದಿಂದ ಅಲ್ಲಿದ್ದ ಎಲ್ಲ ಸದಸ್ಯರಿಗಿಂತಲೂ ಹಿರಿಯರಾಗಿದ್ದವರು ಚನ್ನಬಸವಣ್ಣನವರು. ಹಾಗಾಗಿ ಅವರ ಒಂದು ವಿರಳ ಜ್ಞಾನಿ, ಜ್ಞಾನನಿಧಿ, ಜ್ಞಾನ ಚಕ್ರವರ್ತಿ, ಲಿಂಗವಂತ ಧರ್ಮದ ಒಂದು ತಾತ್ವಿಕ ವಿಚಾರಗಳಿಗೆ ಅಧಿಕೃತ ಅಂಗೀಕಾರದ ಮುದ್ರೆಯನ್ನೊತ್ತಿದ ಮಹಾನುಭಾವಿ ಎಂದು ಅಂದಿನ ಶರಣರೇ ಗುರುತಿಸಿದ್ದು ಚನ್ನಬಸವಣ್ಣನವರ ಒಂದು ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ಎಂದು ಭಾವಿಸಬಹುದು. ಚನ್ನಬಸವಣ್ಣನವರು ಇನ್ನಷ್ಟು ಕಾಲ ಬದುಕಿದ್ದರೆ ಕನ್ನಡ ನಾಡಿನಲ್ಲಿ ಒಂದು ಲಿಂಗವಂತ ಧರ್ಮದಲ್ಲಿ ಅದ್ಭುತ ಪರಿವರ್ತನೆ ತರಲು ಸಾಧ್ಯವಿತ್ತೇನೋ. ಆದರೆ ಕಲ್ಯಾಣದಲ್ಲಿ ಶರಣರ ಆಚಾರ ವಿಚಾರಗಳ ನೆಲೆಯಲ್ಲಿ ಬಹುದೊಡ್ಡ ಕ್ರಾಂತಿಯಾಗಿತ್ತು. ಆ ಕ್ರಾಂತಿ ಎರಡು ರೀತಿಯಲ್ಲಿ, ಒಂದು ಸಮಗ್ರ ಪರಿವರ್ತನೆ, ಮತ್ತೊಂದು ಆ ಪರಿವರ್ತನೆಯನ್ನ ಅರಗಿಸಿಕೊಳ್ಳುವ ಒಂದು ಪಟ್ಟಭದ್ರ ಹಿತಾಸಕ್ತಿಯಿಂದ ನಡೆದ ಹಿಂಸಾಕೃತ್ಯ. ಈ ಕಲ್ಯಾಣದಲ್ಲಿ ಎರಡು ರೀತಿಯ ಕ್ರಾಂತಿಯಾಗಿದ್ದು ಇತಿಹಾಸದಲ್ಲಿ ದಾಖಲಾಗಿರುವ ಒಂದು ಸಂಗತಿ. ನಮಗಾರ ಹರಳಯ್ಯನವರ ಮಗ ಶೀಲವಂತ ಬ್ರಾಹ್ಮಣ ಮಧುವರಸರ ಮಗಳು ನೀಲಾರ ನಡುವೆ ನಡೆದ ಮದುವೆಯೇ ಹಿಂಸದ ರಕ್ತ ಕ್ರಾಂತಿಗೆ ಕಾರಣವಾಯಿತು. 21ನೇ ಶತಮಾನದ ಅವಧಿಯಲ್ಲೂ ಈ ರೀತಿಯ ಮದುವೆಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇನ್ನು 12ನೇ ಶತಮಾನದಲ್ಲೂ ಅರಗಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇನ್ನು ಶರಣರು ಇಷ್ಟಲಿಂಗಧಾರಿಗಳಾಗಿ ಪೂರ್ವಜನ್ಮ ಕಳೆದುಕೊಂಡು ಪುನರ್ಜಾತವರಾದರು. ನರಜನ್ಮ ಕಳೆದುಕೊಂಡು ಹರಜನ್ಮ ಪಡೆದವರು. ತನ್ಮೂಲಕ ಜಾತ್ಯತೀತದ ಮನೋಭಾವನೆಯನ್ನು ಮೈಗೂಡಿಸಿಕೊಂಡವರು. ಮನುಷ್ಯರ ನಡುವೆ ಮದುವೆ ಆಗುವುದು ತಪ್ಪಲ್ಲ ಎಂದು ಶರಣರು ಪ್ರತಿಪಾದಿಸಿದರು. ಆದರೆ ಅದನ್ನು ಅರಗಿಸಿಕೊಳ್ಳುವ ಒಂದು ತಾಕತ್ತು ಅಂದಿನ ಒಂದು ಪಟ್ಟಭದ್ರ ಹಿತಾಸಕ್ತರಿಗೆ, ಪ್ರಗತಿ ವಿರೋಧಿಗಳಿಗೆ, ಪುರೋಹಿತ ಪರಂಪರೆಯವರಿಗೆ ಬರುವುದಿಲ್ಲ. ಆದ್ದರಿಂದಾಗಿ ಕಲ್ಯಾಣದಲ್ಲಿ ಶರಣರು ಬದುಕುವುದೇ ಕಷ್ಟವಾಯಿತು. ಅನೇಕ ಶರಣರ ಕಗ್ಗೊಲೆ ಆಯಿತು. ಕೆಲವು ಶರಣರು ತಮ್ಮ ಜೀವನಾಡಿಯಂತಿದ್ದ ವಚನಗಳ ಕಟ್ಟನ್ನು ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ಒಂದು ಕತ್ತಲನ್ನು ಮೈಮೇಲೆ ಹಾಕಿಕೊಂಡು ರಾತ್ರೋರಾತ್ರಿ ಕಲ್ಯಾಣದಿಂದ ಬೇರೆ ಬೇರೆ ದಿಕ್ಕಿನತ್ತ ನಡೆದರು. ಹಾಗೆ ನಡೆದ ಗುಂಪಿನಲ್ಲಿ ಚನ್ನಬಸವಣ್ಣನವರು ಕೂಡ ಒಬ್ಬರು. ಅವರು ಕೇವಲ ಜ್ಞಾನನಿಧಿ ಅಷ್ಟೇ ಆಗಿರಲಿಲ್ಲ, ಸಂದರ್ಭ ಬಂದರೆ ಹೋರಾಟ ಮಾಡುವ ಒಂದು ಕಿಚ್ಚು ಸಹ ಅವರಲ್ಲಿತ್ತಂತೆ. ಒಂದು ಗುಂಪು ಚನ್ನಬಸವಣ್ಣ, ಅವರ ತಾಯಿ ಅಕ್ಕ ನಾಗಮ್ಮ ಮತ್ತಿತರರು ಸೇರಿ ಉತ್ತರ ಕನ್ನಡ ಜಿಲ್ಲೆಯ ಉಳುವಿಯತ್ತ ಧಾವಿಸಿ ಬರುವುದು. ಆ ಕಾಲದಲ್ಲಿ ಉಳುವಿ ಬಹುದೊಡ್ಡ ಕಾಡು. ಅಲ್ಲಿ ಕಾಡು ಪ್ರಾಣಿಗಳಿಗೂ ಸಾಕಷ್ಟಿರಬಹುದು. ಜೊತೆಗೆ ಜಿಗಳೆಯ ಕಾಟ ಬೇರೆ, ವಿಪರೀತ ಚಳಿ. ಇದರ ಮೇಲೆ ಒಂದು ಯುದ್ಧದಲ್ಲಿ ಚನ್ನಬಸವಣ್ಣನವರಿಗೆ ಪೆಟ್ಟಾಗಿರಬಹುದು. ಹಾಗಾಗಿ ಅವರು ಹೆಚ್ಚು ಕಾಲ ಬದುಕಲಾಗದೆ ಉಳುವಿಯಲ್ಲೇ ತಮ್ಮ ಉಸಿರನ್ನ ನಿಲ್ಲಿಸಿದರು. ಅವರು ದೈಹಿಕವಾಗಿ ಸತ್ತರೂ ಅವರ ಸಾಧನೆ ಮತ್ತು ವಚನಗಳ ಮೂಲಕ ಅಮರರಾಗಿದ್ದಾರೆ. ಅವರ ವಚನಗಳು 1763. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ವಚನಗಳನ್ನು ಬರೆದಿದ್ದಾರೆ ಎಂದರೆ ನಂಬಲು ಆಗುವುದಿಲ್ಲ.
ಈ ವಚನಗಳಲ್ಲಿ ಲಿಂಗಾಯತ ಧರ್ಮದ ತತ್ವ ಸಿದ್ಧಾಂತಗಳು ಅಡಕವಾಗಿವೆ. ಅವರು ವಿಭೂತಿಯನ್ನ ಕುರಿತು ಹೇಳುವ ವಚನಗಳು ಗಮನಾರ್ಹ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನೆದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ್ಯ, ಕೂಡಲ ಚನ್ನ ಸಂಗಮ ದೇವ, ಶ್ರೀ ವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ, ಎನಗೆ ವಿಭೂತಿಯೇ ಸರ್ವಸಾಧನ. ಲಿಂಗಾಯತ ಧರ್ಮದ ಒಂದು ಅಷ್ಟಾವರಣಗಳಲ್ಲಿ ವಿಭೂತಿಯು ಒಂದು. ಹಾಗಾಗಿಯೇ ಹಿರಿಯರ ಒಂದು ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳೆದು ಹಣೆಗೆ ವಿಭೂತಿ ಧರಿಸಿಕೊಂಡು ಮುಂದಿನ ಕಾಯಕವನ್ನು ಮಾಡಬೇಕು ಎನ್ನುವರು. ಅನೇಕ ಜನರು ವಿದ್ಯಾರ್ಥಿಗಳು ಈ ವಚನವನ್ನು ತುಂಬ ಮಧುರವಾಗಿ ಹಾಡುವರು. ಹಾಡುವುದಷ್ಟೇ ಮುಖ್ಯವಾಗದೆ ವಿಭೂತಿಯ ಮಹಿಮೆಯನ್ನರಿತು ಅದನ್ನು ನಿತ್ಯ ಧರಿಸುವ ಒಂದು ಸಂಕಲ್ಪ ಮಾಡಬೇಕು. ಏಕೆಂದರೆ ಎಷ್ಟೋ ಜನರಿಗೆ ಕುಲದೈವ ಬೇರೆ, ಮನೆದೈವ ಬೇರೆ, ತಮ್ಮ ಬೆಳವಣಿಗೆ ಸಾಧನೆಗೆ ಮತ್ತೇನೋ ಕಾರಣ ಎನ್ನುವ. ಆದರೆ ಚನ್ನಬಸವಣ್ಣನವರು ಹಾಗೆ ಮನೆದೈವ ಕುಲದೈವ ಎಂಬ ಹಲವು ದೇವರುಗಳನ್ನು ನಂಬಿದವರಲ್ಲ. ಅವರ ಬದುಕಿನ ಸರ್ವಸಿದ್ಧಿಗೆ ವಿಭೂತಿಯೇ ಕಾರಣ ಎನ್ನುವುದು ಇಲ್ಲಿ ಪ್ರತಿಪಾದಿಸಿದ್ದಾರೆ. ಪರಂಜ್ಯೋತಿ ಆದರು ಎನ್ನುವ ವಿಶ್ವಾಸ ಅವರಿಗೆ. ಹಾಗಾಗಿ ಎನಗೆ ವಿಭೂತಿಯೇ ಸರ್ವಸಾಧನ ಎನ್ನುವುದನ್ನು ನಂಬಿ ಅದರಂತೆಯೇ ವಿಭೂತಿಯನ್ನು ಧರಿಸುವ ಮೂಲಕ ತಮ್ಮ ಬದುಕಿನ ಒಂದು ಭವ್ಯತೆಯನ್ನು ಹೆಚ್ಚಿಸಿಕೊಂಡವರು. ಎಲ್ಲವನ್ನು ಕರುಣಿಸುವ ಶಕ್ತಿ ಶ್ರೀ ವಿಭೂತಿಗಿದೆ. ಹಾಗಾಗಿ ವಿಭೂತಿಯನ್ನು ಜ್ಞಾನ ಸಂಪತ್ತು ಎಂದು ಹೇಳುವುದು. ಹಣೆಯ ಮೇಲಿನ ವಿಭೂತಿ ಧರಿಸುವ ಉದ್ದೇಶದಿಂದ ನಾವು ಜ್ಞಾನಿಗಳಾಗಬೇಕು, ಜ್ಞಾನಿಗಳಾಗಿದ್ದೇವೆ ಎನ್ನುವುದರ ಒಂದು ಸಂಕೇತ. ವಿಭೂತಿಯ ಕಾರಣದಿಂದಲೇ ವಿಭೂತಿ ಪುರುಷರಾಗಲು ಸಾಧ್ಯ. ಶರಣರನ್ನ ವಿಭೂತಿ ಪುರುಷರು ಎನ್ನಲಾಗುವುದು. ಎಲ್ಲ ಶರಣರು ಜ್ಞಾನ ಮತ್ತು ಕ್ರಿಯೆಗೆ ವಿಶೇಷ ಒತ್ತು ಕೊಟ್ಟವರು. ಅಜ್ಞಾನದ ಕಣ್ಣು ತೆರೆಸಿ ಅರಿವನ್ನ ಮೂಡಿಸುವಂತಿದೆ. ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದೆಡೆ ತಿಳಿಯುವುದು, ಕ್ರಿಯೆ ಎಂದೆಡೆ ತಿಳಿದಂತೆ ಮಾಡುವುದು. ಪರಸ್ತ್ರೀ ಭೋಗಿಸಬಾರದೆಂಬುದು ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ ಅಂತ ಆಚರಿಸದಿದ್ದಡೆ ಅದುವೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ವಚನ ಹೇಳ್ತಾರೆ. ಜ್ಞಾನ ಮತ್ತು ಕ್ರಿಯೆಗಳ ಸಾಮರಸ್ಯವನ್ನು ತುಂಬ ಮನೋಜ್ಞವಾಗಿ ತಿಳಿಸಿಕೊಟ್ಟಿದ್ದಾರೆ. ಜ್ಞಾನವೆಂದರೆ ತಿಳಿಯುವುದು, ಏನನ್ನೋ ಒಂದು ತಿಳಿಯುವುದಲ್ಲ, ಸದಾಚಾರ ಸದ್ವಿಚಾರಗಳನ್ನು ತಿಳಿಯುವುದು. ಸತ್ಯವೇ ನುಡಿಯಬೇಕು, ಅಹಿಂಸೆಯನ್ನು ಮಾಡಬಾರದು, ಪರೋಪಕಾರ ಬುದ್ಧಿ ಇರಬೇಕು, ಕಾಯಕ ಶ್ರದ್ಧೆ ಬೆಳೆಸಿಕೊಳ್ಳಬೇಕು, ಯಾರಿಗೂ ಕೇಡನ್ನು ಬಯಸಬಾರದು. ಹೀಗೆ ಹೇಳುವುದು ಒಂದು ನಿಜವಾದ ಜ್ಞಾನ. ಆ ಜ್ಞಾನಕ್ಕನುಗುಣವಾಗಿ ನಡೆದುಕೊಳ್ಳುವುದೇ ಕ್ರಿಯೆ. ಜ್ಞಾನವೇ ಬೇರೆ, ಕ್ರಿಯೆಯೇ ಬೇರೆ. ಹಾಗಿದ್ದರೆ ಅದೇ ಒಂದು ಅಜ್ಞಾನ. ಚನ್ನಬಸವಣ್ಣನವರು ಕೊಡುವ ನಿರ್ದೇಶನ ಪರಸ್ತ್ರೀಯರನ್ನ ಹೆತ್ತ ತಾಯಿಯಂತೆ ನೋಡಿಕೊಳ್ಳಬೇಕೆನ್ನುವುದು. ಜ್ಞಾನ ಇದರಂತೆಯೇ ನೋಡದೆ ಅವಳ ಬಗ್ಗೆ ಕಾಮದ ಭಾವನೆ ಬೆಳೆಸಿಕೊಂಡರೆ ಅದೇ ಅಜ್ಞಾನ ಎನ್ನುವರು. ಪ್ರತಿಯೊಬ್ಬರು ಜ್ಞಾನಿಗಳಾಗಬೇಕೇ ಹೊರತು ಅಜ್ಞಾನಿಗಳಾಗಬಾರದು. ಆದರೆ ಮಾನವನ ಒಂದು ಮನಸ್ಸು ಕಪಿ ಇದ್ದಂತೆ ಏನೇನೋ ಚೇಷ್ಟೆಗಳನ್ನು ಮಾಡುವುದು. ಮನಸ್ಸನ್ನು ಹತೋಟಿಯಲ್ಲಿಡಬೇಕು. ಹತೋಟಿ ಸಾಧಿಸಿದ ವ್ಯಕ್ತಿ ಅದ್ಭುತ ಪ್ರಗತಿಯನ್ನು ಸಾಧಿಸುವನು. ಮನಸ್ಸಿನ ಮೇಲೆ ಹತೋಟಿ ಇರುವಂತಹವನು ಏನೇ ಒಂದು ಅದ್ಭುತವಾದ ಸಾಧನೆಯನ್ನು ಕೂಡ ಮಾಡುವನು. ಚನ್ನಬಸವಣ್ಣನವರ ಇಂಥ ವಚನಗಳನ್ನು ಓದುತ್ತಿದ್ದರೆ ಉತ್ತಮ ಸಂಸ್ಕಾರಗಳು ಅಳವಡಿಯಲು, ವ್ಯಕ್ತಿತ್ವ ಅರಳಲು ಸಾಧ್ಯವಾಗುವುದು. ಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳೆಲ್ಲರೂ ಹಿರಿಯರೇ, ನಡುಮುರಿದು ಗಡುಗೂರಿ ತಲೆ ನಡುಗಿ ನೆರೆತೆರೆ ಹೆಚ್ಚಿ ಮತಿಗೆಟ್ಟು ಒಂದನಾಡ ಹೋಗಿ ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ, ಅನುಭವ ನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯ್ತು ಅಂತ ತಮ್ಮ ವಚನದಲ್ಲಿ ಹೇಳ್ತಾರೆ. ಅಲ್ಲಿ ಯಾರು ಹಿರಿಯರೆಂದರೆ ವಯಸ್ಸಾದವರ ಕಡೆಗೆ ಬೆರಳು ತೋರಿಸುತ್ತಾ ಪದ್ಧತಿ ಇದೆ. ಗವಿಗಳಲ್ಲೋ ಕಾಡಿನಲ್ಲೋ ತಪಸ್ಸು ಮಾಡುತ್ತಾ ಉದ್ದನೆಯ ದಾಡಿ ಬೆಳೆಸಿಕೊಂಡವರು, ಅವರ ಹುತ್ತ ಸೃಷ್ಟಿಯಾಗಿ ಒಂದು ಬಿದಿರು ಮತ್ತೇನೋ ಬೆಳೆದಿದ್ದರೆ ಅಂಥವರನ್ನೇ ಹಿರಿಯರು ಎನ್ನುವುದುಂಟು. ವಯಸ್ಸಾಗಿ ಸೊಂಟಬಾಗಿ ಮೈ ಮುಖದ ಚರ್ಮವೆಲ್ಲ ಸುಕ್ಕುಗಟ್ಟಿ ಕೂದಲೆಲ್ಲ ಬೆಳ್ಳಗಾಗಿ ಒಂದು ಬುದ್ಧಿಯ ಸ್ಥೀಮಿತ ಕಳೆದುಕೊಂಡರೂ ಏನೋ ಹೇಳುವ ಬದಲು ಮತ್ತೇನನ್ನೋ ಹೇಳುವ ಒಂದು ಮಾತಿಗೆ 9 ಮಾತನಾಡುವ ಅಜ್ಞಾನಿಗಳನ್ನು ಸಹ ಹಿರಿಯರು ಎನ್ನಬಹುದು. ಇಂಥವರೆಲ್ಲ ಹಿರಿಯರಲ್ಲ ಎಂದು ಚನ್ನಬಸವಣ್ಣನವರು ಸ್ಪಷ್ಟಿಸಿದ್ದಾರೆ. ಯಾರು ಹಿರಿಯರು ಎಂದರೆ ಲಿಂಗಾಂಗ ಸಾಮರಸ್ಯದ ರಹಸ್ಯವನ್ನು ತಿಳಿದು ಲಿಂಗೈಕ್ಯ ಸ್ಥಿತಿಯನ್ನು ಪಡೆದು ಹಿರಿದು ಕಿರಿದು ಎನ್ನುವ ಭೇದವನ್ನು ಮರೆತವರು ಹಿರಿಯರು. ಅಂತಹ ಹಿರಿತನದ ಮಹಾದೇವಿ ಅಕ್ಕನದು ಎನ್ನುತ್ತಾರೆ. ವಯಸ್ಸಿನಲ್ಲಿ ಚನ್ನಬಸವಣ್ಣನವರಿಗಿಂತ ಮಹಾದೇವಿ ಅಕ್ಕ ಕಿರಿಯಳಾಗಿರಬಹುದು. ಆದರೆ ಅವರು ಚನ್ನಬಸವಣ್ಣನವರ ಅರಿವು ಆಚಾರ ಸಂಪಾದಿಸಿ ಅನುಭವಿಯಾದವಳು. ಹಾಗಾಗಿ ಪ್ರಭುದೇವರಂತಹ ಒಂದು ವಯೋವೃದ್ಧ ಜ್ಞಾನವೃದ್ಧ ಅನುಭವಿಗಳು ಅಕ್ಕನ ಒಂದು ಶ್ರೀಪಾದಕ್ಕೆ ನಮೋ ನಮೋ ಎನ್ನುವರು.
ವಿದ್ಯೆ, ವಯಸ್ಸು, ಅಧಿಕಾರ, ಸಂಪತ್ತು ಇಂಥವುಗಳಿಂದ ಮಾತ್ರ ವ್ಯಕ್ತಿ ಹಿರಿಯನಾಗುವುದಿಲ್ಲ. ಬದಲಾಗಿ ಅವರು ಅರಿವು, ಆಚಾರ, ಅನುಭವಗಳ ಸಂಗಮವಾಗಿದ್ದರೆ ಹಿರಿತನ ತನ್ನಿಂದ ತಾನೇ ಬರುವುದು ಎನ್ನುವ ಅಭಿಪ್ರಾಯ ಚನ್ನಬಸವಣ್ಣನವರದ್ದು. ಅವರ ಮತ್ತೊಂದು ವಚನವು ನೋಡಿ ಎಷ್ಟು ಸೊಗಸಾಗಿದೆ. ನಿಷ್ಠೆಯುಳ್ಳಾತಂಗೆ ನಿತ್ಯ ನೇಮದ ಹಂಗೇಕೆ, ಸತ್ಯವುಳ್ಳಾತಂಗೆ ತತ್ವ ವಿಚಾರದ ಹಂಗೇಕೆ, ಅರಿವುಳ್ಳಾತಂಗೆ ಅಗ್ವಣಿಯ ಹಂಗೇಕೆ, ಮನಶುದ್ಧವುಳ್ಳವಂಗೆ ಮಂತ್ರದ ಹಂಗೇಕೆ, ಭಾವಶುದ್ಧವುಳ್ಳವಂಗೆ ಹೂವಿನ ಹಂಗೇಕೆ, ಕೂಡಲ ಚನ್ನಸಂಗಯ್ಯ ನಿಮ್ಮ ನರಿದಾತಂಗೆ ನಿಮ್ಮ ಹಂಗೇಕೆ. ನೋಡಿ, ನಿತ್ಯ ನೇಮಗಳನ್ನು ಆಚರಿಸುವುದು, ತತ್ವಗಳನ್ನು ಕೇಳುವುದು, ದೇವರಿಗೆ ಮಜ್ಜನ ಕೆರೆಯುವುದು, ಮಂತ್ರಪಠಣ ಮಾಡುವುದು, ಹೂಪತ್ರೆ ಧರಿಸುವುದು ಇತ್ಯಾದಿ ಕ್ರಿಯೆಗಳು ವ್ಯಕ್ತಿ ಸಂಸ್ಕಾರವಂತನಾಗಿ ತನ್ನಲ್ಲಿರುವ ಅವಗುಣಗಳನ್ನು ಕಳೆದುಕೊಂಡು ಸಾತ್ವಿಕ ಬದುಕು ಸಾಗಿಸಬೇಕೆನ್ನುವ ಮನುಷ್ಯ ಅನೇಕ ರೀತಿಯ ಹಂಗಿಗೆ ಒಳಗಾಗಿ ಅದಕ್ಕೆಲ್ಲ ಏನೆಲ್ಲ ಕ್ರಿಯಾಚರಣೆಗಳನ್ನು ಮಾಡುತ್ತಿದ್ದಾನೆ. ಈ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲರಂತೆ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಕ್ರಿಯಾಚರಣೆಗಳನ್ನು ಮಾಡದಿದ್ದರೆ, ಪಟಾಕಿ ಸಿಡಿಸದಿದ್ದರೆ, ಹೊಸ ಬಟ್ಟೆಗಳನ್ನು ತೊಡದಿದ್ದರೆ, ಹೋಳಿಗೆ ಊಟ ಮಾಡದಿದ್ದರೆ ಎಂದೆಲ್ಲ ಯೋಚಿಸಿ ಅವುಗಳಿಗೆ ಅಂಟಿಕೊಳ್ಳುವರು. ಇದೇ ಒಂದು ರೀತಿಯ ಹಂಗು. ಇವುಗಳಿಂದ ಹೊರಬಂದವರು ಶರಣರು. ಅವರಿಗೆ ಮಾಡುವ ಕಾಯಕದಲ್ಲಿ ನಿಷ್ಠೆ ಇತ್ತು. ಈ ನೆಲದಲ್ಲಿ ಪ್ರತಿದಿನ ಶರಣರ ಒಂದು ವಚನವನ್ನಾದರೂ ಓದಿ ಅರ್ಥ ಮಾಡಿಕೊಂಡು ಅದರಂತೆ ಬಾಳನ್ನು ರೂಪಿಸಿಕೊಳ್ಳುತ್ತೇವೆ ಎನ್ನುವ ಒಂದು ನಿಯಮಗಳನ್ನು ವ್ಯಕ್ತಿ ತನಗೆ ತಾನೇ ಹಾಕಿಕೊಳ್ಳಬೇಕು. ಸತ್ಯದ ದಾರಿಯಲ್ಲೇ ನಡೆಯುತ್ತೇನೆ, ಎಂತಹ ಸಂದರ್ಭ ಬಂದರೂ ಸುಳ್ಳು ಹೇಳುವುದಿಲ್ಲ ಎನ್ನುವ ಒಂದು ಸಂಕಲ್ಪವನ್ನು ಮಾಡಬೇಕು. ಆ ತತ್ವ ವಿಚಾರಗಳನ್ನು ಕೇಳಿದ್ದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಇಂಥವುಗಳ ಮೂಲಕ ಅರಿವನ್ನು ಮೂಡಿಸಬೇಕು. ಮನಸ್ಸು ಮತ್ತು ಭಾವನೆಗಳು ಶುದ್ಧವಾದಾಗ ಯಾವ ಹೂಪತ್ರೆ, ಧೂಪ, ದೀಪಗಳು ಬೇಕಾಗುವುದಿಲ್ಲ. ಕೊನೆಯಲ್ಲಿ ಚನ್ನಬಸವಣ್ಣನವರು ಹೇಳ್ತಾರೆ, ಇಂಥ ಕ್ರಿಯಾಚರಣೆಗಳ ಮೂಲಕ ದೇವರನ್ನು ಅರ್ಥ ಮಾಡಿಕೊಂಡರೆ ಆ ದೇವರ ಹಂಗು ಬೇಕಿಲ್ಲ ಎನ್ನುವರು. ವಚನಗಳನ್ನು ಅರ್ಥೈಸಿಕೊಂಡು ಅನುಷ್ಠಾನದಲ್ಲಿ ತರುವವರು ಮಾತ್ರ ದೇವರ ಹಂಗಿಗಿಂತಲೂ ಮುಕ್ತರಾಗಿ ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳಬಹುದು. ಆದರೆ ಮನುಷ್ಯನ ಸ್ವಭಾವವೇ ವಿಚಿತ್ರ. ಆದರೆ ಒಂದು ಕಪಿಯಾಟದ ಗುಣ ಮತ್ತೆ ಮತ್ತೆ ಕಾಣಿಸಿಕೊಳ್ಳುವುದು. ಕಪಿಯಂತಿರುವ ಮನಸ್ಸನ್ನು ಕಟ್ಟಿ ಹಾಕಿದ್ದರಿಂದಲೇ ಚನ್ನಬಸವಣ್ಣನವರನ್ನು ಇಂದಿಗೂ ನೆನಪಿಸಿಕೊಳ್ಳಲು, ಅವರ ಬಗ್ಗೆ ಗೌರವ ಸೂಚಿಸಲು, ಸ್ಫೂರ್ತಿ ಪಡೆಯಲು ಸಾಧ್ಯವಾಗಿರುವುದು. ಅವರೇನಾದರೂ ಸನ್ಮಾರ್ಗದಲ್ಲಿ ಸಾಗಿದ್ದರೆ ಅವರನ್ನು ಸಹ ಎಂದೋ ಮರೆತು ಬಿಡುವ ಸಾಧ್ಯತೆ ಇತ್ತು. 900 ವರ್ಷಗಳ ನಂತರವೂ ಚನ್ನಬಸವಣ್ಣನವರನ್ನು ನೆನಪಿಸಿಕೊಳ್ಳಲು, ವಯಸ್ಸಿನಿಂದ ಅತ್ಯಂತ ಕಿರಿಯರಾಗಿದ್ದರೂ ಗೌರವಿಸಲು ಕಾರಣ ಅವರ ದಿವ್ಯ ಭವ್ಯ ವ್ಯಕ್ತಿತ್ವ ಎನ್ನುವುದು ಮರೆಯಲಾಗದು.